ಕೆಲಸಕ್ಕೆ ಬಾರದ ಎಲೆಕ್ಟ್ರಿಕಲ್ ಬಸ್ ಬಿಎಂಟಿಸಿ ಬಳಸಿ ಬಿಟ್ಟ ಗುಜರಿ ಬಸ್ಗಳೇ ಈ ಭಾಗದ ಜನರಿಗೆ ಗತಿಯಾಗಿವೆ. ಎಲೆಕ್ಟ್ರಿಕ್ ಬಸ್ಗಳನ್ನ ಬಿಎಂಟಿಸಿಗೆ ಒದಗಿಸುತ್ತಿರುವ ರಾಜ್ಯ ಸರ್ಕಾರ ಉತ್ತರ ಕರ್ನಾಟಕ ವ್ಯಾಪ್ತಿಯ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಗುಜರಿ ಬಸ್ ನೀಡುತ್ತದೆ. ಕಂಡಲ್ಲಿ ಈ ಬಸ್ಗಳು ಕೆಟ್ಟು ನಿಲ್ತಿವೆ. ಜೊತೆಗೆ ಜನರ ಜೀವನ ಕೂಡ ವಾಹನ ಸಾರಿಗೆ ಒಂದು ಇಲಾಖೆಯಲ್ಲಿ ಏನಾಗ್ತಿದೆ ಅಸ್ತವ್ಯಸ್ತ ಕಾಣ್ತಿದೆ ಅನ್ಬೋದು. ವಾಕರ ಸಂಸ್ಥೆ ಉತ್ಸಾಹ ತೋರಿಸಿದ್ರೂ ಕೂಡ ಆ ಕಡೆ ಭಾಗದ ಜನರಿಗೆ ಸರ್ಕಾರ ಕೂಡ ಸ್ಪಂದಿಸ್ತಿಲ್ಲ. ಇನ್ನು ವಾಯು ಮಾಲಿನ್ಯ ಕಡಿಮೆ ಮಾಡುವ ಎಲೆಕ್ಟ್ರಾನಿಕ್ ಬಸ್ಗಳು ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿದೆಯಾ ಅಂತಕ್ಕಂಥದ್ದು ಉತ್ತರ ಕರ್ನಾಟಕ ವ್ಯಾಪ್ತಿಯ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಗುಜರಿ ಬಸ್ ನೀಡಿ ಮಲತಾಯಿ ಧೋರಣೆಯನ್ನ ಕಾಣಿಸ್ತದೆ. ಜೊತೆಗೆ ಎಷ್ಟೋ ಅಪಘಾತಗಳು ಆ ಭಾಗದಲ್ಲಿ ಸಾವಿನಲ್ಲಿ ಅಂತ್ಯವಾಗ್ತಿವೆ. ಕೇಂದ್ರ ಸರ್ಕಾರದ ಫೇಮ್ 2 ಯೋಜನೆಯ ಹಾಗೂ ರಾಜ್ಯ ಸರ್ಕಾರದ 190 ಕೋಟಿ ರೂಪಾಯಿ ಅನುದಾನದಲ್ಲಿ ಬಿಎಂಟಿಸಿಗೆ ವಿವಿಧ ಹಂತಗಳಲ್ಲಿ 290 ಎಲೆಕ್ಟ್ರಾನಿಕ್ ಬಸ್ ಅನ್ನ ಒದಗಿಸಲಾಗುತ್ತದೆ. ಹೌದು, ಉತ್ತರ ಕರ್ನಾಟಕ ಇತ್ತೀಚೆಗೆ ಶರವೇಗದಲ್ಲಿ ಬೆಳೀತಿದೆ ಅಂತ ಗೊತ್ತು. ಅದರಲ್ಲೂ ಬೆಳಗಾವಿ ಹುಬ್ಬಳ್ಳಿಯ ಒಂದು ಏನು ಹೈವೇ ಇದೆಯೋ ಅಥವಾ ದಾರಿ ಇದೆಯೋ, ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.